ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ನಿಕ್ಕಿ ಯೂಟ್ಯೂಬ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ವೆಗ್ನೆಸ್ಡೇ ನಮ್ಮ ಮನೇಲಿ ದೇವ್ರು ಕಲಿಸ್ತಿದ್ದೀವಿ. ಸೊ ಮನೆ ಕ್ಲೀನ್ ಮಾಡ್ತಿದ್ದೀನಿ. ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮಾಡಬೇಡ ನೋಡಿ ಗಾಯ್ಸ್, ಡ್ಯಾನ್ಸ್ ಆಡ್ತಿದ್ದಾಳೆ. ಅದಕ್ಕೆ ಸಾಂಗ್ ಹೇಳ್ಕೊಂಡು ಮಾಡಬೇಕು, ಎಂಜಾಯ್ ಮಾಡ್ಬೋದಲ್ಲ. ಸ್ಟೆಪ್ ಅದ್ದಿಸಿ. ನನ್ನ ತಂಗಿ ಶೋಕೇಶ್ನ ಕ್ಲೀನ್ ಮಾಡ್ತಿದ್ದಾಳೆ. ಆಲ್ರೆಡಿ ಸ್ವಲ್ಪ ಕ್ಲೀನ್ ಮಾಡಿದ್ದಾಳೆ. ನಾನಿವಾಗ ಗ್ಲಾಸ್ ಎಲ್ಲ ತೊಳೆದು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸೊ ನಾನಿವಾಗ ಮಕ್ಕ ಕಾಲೇಜಿಗೆ ಹೋಗಿ ಫುಲ್ ಟ್ಯಾನ್ ಆಗಿತ್ತು ಅಂತ ಅರಿಶಿನ ಪುಡಿ ಮತ್ತು ಕೊಬ್ಬರಿ ಎಣ್ಣೆ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಕೆಲಸ ಮಾಡಬೇಕಾದ್ರೆ ಸಾಂಗ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಸೊ ಗಾಯ್ಸ್, ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬೇಗ ಮುಗಿಸ್ಬಿಡೋಣ ಅತ್ಲೆಗಿಂತ. ತಿಂಡಿ ಅಷ್ಟರಲ್ಲಿ ಬಟ್ ನಮ್ಮನೇಲಿ ಲೇಟು ತಿಂಡಿ ಎಲ್ಲ ಮಾಡೋದು. ಸೊ ಅಷ್ಟೊತ್ತಲ್ಲಿ ಮಾಡೋಣ ಅಂತ ನೀಟಾಗಿ ಒರೆಸ್ಬಿಟ್ಟು ಜೋಡಿಸಿಟ್ಬಿಡ್ತೀನಿ. ಸರಿಯಾಗುತ್ತೆ ಆಗ. ಫಿಶ್ ಟ್ಯಾಂಕ್ ತೊಳಿಬೇಕು. ಫಿಶ್ ಟ್ಯಾಂಕ್ ತುಂಬ ಗಲೀಜಾಗಿದೆ. ನಮ್ಮ ಅಣ್ಣ ಎಲ್ಲ ಫೋಟೋ ಶೂಟಿಗೆ ಹೋಗಿದ್ದಾನೆ. ಸೊ ಅವ್ನು ಬರ್ತಾನೆ ಮಧ್ಯಾಹ್ನ ಬಂದಮೇಲೆ ಕ್ಲೀನ್ ಮಾಡೋಣ ಅಂತ ಫಿಶ್ ಟ್ಯಾಂಕ್ನ ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಅಪ್ಪ, ನಮ್ಮನೆಲ್ಲ ಫೋಟೋ ಫ್ರೇಮ್ಸ್ಗಳು ನೋಡ್ಬಿಡ್ಬೇಕು ನೀವು, ಅಷ್ಟೊಂದಿಲ್ಲ. ಸೊ ಈಗ ಅವನ್ನೆಲ್ಲ ತೆಗ್ದಿಟ್ಬಿಟ್ಟು ಅದನ್ನೆಲ್ಲ ಒರೆಸಿ ಇಡಬೇಕು ನೀಟಾಗಿ. ಸೊ ಫಿಶ್ ಟ್ಯಾಂಕ್ ಮೇಲೆಲ್ಲ ಒರೆಸ್ಕೊಳ್ತೀನಿ. ಆಮೇಲೆ ಅಣ್ಣ ಬರ್ತಾನಲ್ಲ ಆವಾಗ ಕ್ಲೀನ್ ಮಾಡಿದ್ರೆ ನೀರೆಲ್ಲ ಚೇಂಜ್ ಮಾಡಿಬಿಟ್ಟು ಫಿಶ್ಶಿಗೆ ಮಾಡಿಬಿಡ್ತೀನಿ. ಸರಿಯಾಗುತ್ತೆ. ಇವಾಗ ಜಸ್ಟ್ ಒರೆಸಿರ್ತೀನಿ. ಮನೆ ಕ್ಲೀನ್ ಮಾಡಬೇಕು ಅಂದರೆ ಅಪ್ಪ ಸಾಕಾಗಿ ಹೋಗುತ್ತೆ. ಅದ್ರಾಗೂ ನಮ್ಮ ಮನೇಲಂತೂ ಒಂದು ಕಡೆ ತೆಗೆದ್ರೆ ಇನ್ನೊಂದು ಕಡೆ ಐಟಮ್ ಜಾಸ್ತಿ. ಏನಾದರೂ ಜೋಡಿಸಿದಾಗ ಚೆನ್ನಾಗಿರುತ್ತೆ. ಏನಾದರೂ ಸೊ ಕ್ಲೀನ್ ಮಾಡಿ ಅಷ್ಟೊಂದೇನು ಧೂಳಿಲ್ಲ, ಆದರೂ ಒಂದ್ಸತಿ ಕ್ಲೀನ್ ಮಾಡಬೇಕಲ್ಲ, ಕಟ್ ಮಾಡಿ. ಸೊ ಗಾಯ್ಸ್, ಫೈನಲಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಸಿಕ್ಕಾಪಟ್ಟೆ ಗಲೀಜಾಗುತ್ತೆ. ದೊಡ್ಡ ಇರೋದು ನಮ್ಮ ಮನೇಲಿ ಫಿಶ್ಗಳು. ಸೊ ಅದಕ್ಕೆ ಗಲೀಜಾಗುತ್ತೆ ತುಂಬ. ನಾನು ಈ ಫಿಶ್ ಟ್ಯಾಂಕೆಲ್ಲ ಕ್ಲೀನೇ ಮಾಡಲ್ಲ. ಈ ವಾಸನೆ ಕಂಡ್ರೆ ನೀವು ವಾಂತಿ ಬರೋಕ್ಕಾಗ್ತಾಯಿತ್ತು. ಸೊ ಸ್ನೇಹಿತರೆ, ಫೈನಲಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದ್ದೀನಿ. ಇವಾಗ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.